ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಕಂಗ್ರ್ಯಾಚುಲೇಷನ್ಸ್. ಏನ್ರಾಯ್ತು ನಂಗೆ ನಂಬಕ್ಕೆ ಆಗ್ತಿಲ್ಲ. Congratulations, Parvati. Thank you. Please come. Here she is, our dearest and incredibly talented Dr. Parvati. ಕಾನ್ವೊಕೇಶನ್ ದಿನ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಖುಷಿ ಇರತ್ತೆ. ಆದ್ರೆ ಇವತ್ತು ಇಡೀ ಕಾಲೇಜ್ಗೆ ಖುಷಿಯನ್ನ ಕೊಡುವಂತ ವಿಷಯ ಒಂದಿದೆ. ಡಿಗ್ರಿ ತಗೊಂಡ್ ಮಾತ್ರಕ್ಕೆ ಎಲ್ರೂ ಕೂಡ ವಿದ್ಯಾವಂತರು ಅಂತ ಅನ್ಸ್ಕೊಳಕ್ಕಾಗಲ್ಲ. MBBS ಓದಿದ ತಕ್ಷಣ ಎಲ್ರೂ ಕೂಡ ಡಾಕ್ಟರ್ಸ್ ಆಗೋಕ್ಕಾಗಲ್ಲ. ಒಂದು ಎಳೆ ಮಗುನ ಕೈಯಲ್ಲಿ ಇಟ್ಕೊಂಡಿರೋ ತಾಯಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಪ್ರತಿಯೊಂದು ಪೇಷಂಟ್ ನ ಹ್ಯಾಂಡಲ್ ಮಾಡುವಂತ ಡಾಕ್ಟರ್ಸ್ಗೆ ಇರ್ಬೇಕಾಗತ್ತೆ. ನಮ್ ಪಾರ್ವತಿಗೆ ಆ ಜವಾಬ್ದಾರಿ ಡಿಗ್ರಿ ತಗೊಳ್ಳೋ ಮುಂಚೆನೆ ಇತ್ತು. ಹಾಗಿದ್ರೆ ಅವರ ಒಂದು ಜರ್ನಿ ಬಗ್ಗೆ ಏನಿದೆ VT ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲಾ ಶಿಲೆಯು ಶಿಲ್ಪಿಯ ಕೈಗೆ ಸಿಗದು. ಸಿಕ್ಕ ಶಿಲ್ಪಗಳೆಲ್ಲವೂ ಶಿಲ್ಪವಾಗಲಾರದು. ಉಳಿಪೆಟ್ಟನ್ನ ಕೈ ಮುಗಿದು ಸ್ವೀಕರಿಸಿ ತ್ಯಾಗ ಸಹನೆಗಳಿಂದ ನಿಂತು ಮೂರ್ತಿಯಾದ ಶಿಲೆ ಪೂಜೆಗೆ ಅರ್ಹ. ಅಂತಹ ಸಾಲಿನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಡಾಕ್ಟರ್ ಪಾರ್ವತಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಮಾರಿಗುಡಿ ಎಂಬ ಹಳ್ಳಿಯ ರೈತ ಕುಟುಂಬದಿಂದ ಬಂದ ಪಾರ್ವತಿಗೆ ಚಿಕ್ಕಂದಿನಿಂದಲೂ ವೈದ್ಯೆಯಾಗಬೇಕೆಂಬ ಕನಸು. ಕಂಡ ಕನಸಿಲ್ಲ ನನಸಾಗಬೇಕೆಂದರೆ ಅದು ಕೇಳುವುದು ಶ್ರಮ, ಸಂಯಮ ಹಾಗೂ ಏಕಾಗ್ರತೆಗೆ ನಾವು. ವೈದ್ಯಕೀಯ ಕೋರ್ಸ್ ಮಾಡುತ್ತಿರುವಾಗಲೇ ಸಂಶೋಧನೆಯ ಹಾದಿ ಹಿಡಿದ ಡಾಕ್ಟರ್ ಪಾರ್ವತಿಯ ಕಣ್ಣಿಗೆ ಬಿದ್ದದ್ದು ಮಹಿಳೆಯರ ಪ್ರಮುಖ ಆರೋಗ್ಯ ಸಮಸ್ಯೆ. ತನ್ನ ಸಂಶೋಧನೆಯಿಂದ ಅದಕ್ಕೆ ಮೂಲ ಕಾರಣಗಳನ್ನು ಕಂಡುಹಿಡಿದು ಶಸ್ತ್ರಚಿಕಿತ್ಸೆ ಇಲ್ಲದೆ ಅತಿ ಕಡಿಮೆ ವೆಚ್ಚದಲ್ಲಿ ಅದರ ನಿರ್ಮೂಲನೆ ಮಾಡಬಹುದು ಎಂದು ಡಾಕ್ಟರ್ ಪಾರ್ವತಿ ತೋರಿಸಿಕೊಟ್ಟಿದ್ದಾರೆ. ಇಡೀ ನಮ್ಮ ವೈದ್ಯಕೀಯ ಜಗತ್ತಿನ ಪರವಾಗಿ ಪಾರ್ವತಿಯವರಿಗೆ ಅಭಿನಂದನೆಗಳು. ನಾರಾಯಣನ ರೂಪದಲ್ಲಿ ಕಾಣುತ್ತಿದ್ದ ವೈದ್ಯರು ಪಾರ್ವತಿಯವರಿಂದ ಲಕ್ಷ್ಮೀ ರೂಪದಲ್ಲೂ ಕಾಣಬಹುದು. ಮೊದಲ ಹೆಜ್ಜೆಯಲ್ಲೇ ಯಶಸ್ವಿಯಾದ ಡಾಕ್ಟರ್ ಪಾರ್ವತಿಯವರ ಸಾಧನೆ ವಿಶ್ವವ್ಯಾಪಿಯಾಗಲಿ ಎಂಬುದು ಎಲ್ಲರ ಬಯಕೆ. ಡಾಕ್ಟರ್ ಪಾರ್ವತಿಯವರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಈ ರಿಸರ್ಚ್ ಪೇಪರ್ನ ಕಂಪ್ಲೀಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕೊಡಬೇಕಿತ್ತು. ಆ ಟೈಮ್ನಲ್ಲಿ ಅವ್ರ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ ಕಾಲೇಜ್ನ ಬಿಟ್ಟು ಹೋಗಬೇಕಾಯಿತು. ಆದರೆ ನಾವು ಪಾರ್ವತಿಯವರ ರಿಸರ್ಚ್ನ ಅಲ್ಲಿಗೆ ಬಿಡಲಿಲ್ಲ. ಅವ್ರ ಪರವಾಗಿ ನಾವು ಇದನ್ನ ಸಬ್ಮಿಟ್ ಮಾಡಿದ್ವಿ. ಪಾರ್ವತಿ, ಹ್ಯಾಟ್ಸ್ ಆಫ್ ಟು ಯು. ರಿಯಲಿ ಗ್ರೇಟ್ ವರ್ಕ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಪಾರ್ವತಿಯ ಯಶಸ್ಸಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೊಂದು ಸನ್ಮಾನ. ನನಗೆ ಸನ್ಮಾನನ? ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದವಳಿಗೆ ಸನ್ಮಾನ ಅಂತಿದ್ದಾರೆ. ಏನಪ್ಪ ಮಾಡಲಿ ಇವಾಗ? ಮಾವ ಬೇರೆ ಇದೇ ಟೈಮಲ್ಲಿ ಕಾಣ್ತಿಲ್ವಲ್ಲ. ಫೋನ್ ಮಾಡೋಣ. ಫೋನ್ ಬೇರೆ ಮಾವನ ಹತ್ರನೇ ಇದೆ. ಮಾವ ಎಲ್ಲಿ ಹೋಗಿದ್ದೆ ಮಾವ ನೀನು? ನನ್ನ ರಿಸರ್ಚ್ಗೆ ಸನ್ಮಾನ ಮಾಡ್ತಿದ್ದಾರೆ. ನನ್ನ ಸಕ್ಸಸ್ನ ನೀನು ನೋಡಬೇಕು. ನಾನು ಡಾಕ್ಟರ್ ಆಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ನೀನು ಇದನ್ನು ನೋಡಬೇಕು ಮಾವ. ಎಲ್ಲಿದ್ಯಾ?